ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ಏನಪ್ಪ ಅಂದರೆ, ಈಗ ಸನೇದ್ರಾಗ ನಾ ಒಂದು ಚಾನಲ್ ಲಿಂಕ್ ಕೊಟ್ಟು ನಿಮ್ಮೆಲ್ಲರ ಹತ್ರ ಕೇಳ್ಕೊಂಡೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಹೊಸ ಚಾನಲ್ ಮಾಡಿಕೊಂಡೆ. ಯಾಕಂದರೆ ಬೀಯಿಂಗ್ ಯುಕೆ ಫ್ಯಾಮಿಲಿದು ಚಾನಲ್ ಹೋತು ಅಂತ ಹೇಳಿದ್ದೆ. ಏನಾಗೈತೋ ಗೊತ್ತಿಲ್ಲ. ಒಟ್ಟು ಇವತ್ತು ಬೆಳಗ್ಗೆ ನಾನು ನಿನ್ನೆನೇ ವಿಡಿಯೋ ಮಾಡಿ ರೆಡಿ ಇಟ್ಕೊಂಡ್ರು ಹಾಕಬೇಕು ಅಂತಂದರೆ ನನ್ನ ಹತ್ರ ಚಾನಲ್ ಇಲ್ಲ. ಎಲ್ಲ ಚಾನಲ್ನು ಯಾರೋ ಹ್ಯಾಕ್ ಮಾಡ್ಯಾರ್ರಿ. ಏನಂತ ಅರ್ಥ ಆಗೋಲ್ತು. ಯಾರು ಮಾಡ್ತಾ ಇದಾರ, ಏನು ಯಾಕೆ ನನಗೆ ಯಾಕೆ ಹಿಂಗೆ ಆಗ್ತೈತೆ ಅಂತ ಗೊತ್ತಾಗೋಲ್ತು. ಎಲ್ಲ ಚಾನಲ್ಗೂ ತೊಂದರೆ ಆಗೈತಿ. ಅದಕ್ಕೆ ಬೀಯಿಂಗ್ ಯುಕೆ ಕಾಮಿಡಿ ಕಾರ್ಟೂನ್ ಚಾನಲ್ ವಿಡಿಯೋನ ನಾನು ನನ್ನ ಹೊಸ ಚಾನಲ್ ಒಳಗೆ ಹಾಕೇನಿ. ಈಗ ಉಳಿದ ವಿಡಿಯೋಸ್ ಅದಾವು, ಆದರೆ ಯಾವ್ದ್ರಾಗ ಹಾಕ್ಬೇಕು ಅನ್ನೋದು ಗೊತ್ತಾಗೋಲ್ತು. ಚಿಂಟು ಟಿ ವಿ ಒಂದು ದೇವ್ರ ದಯದಿಂದ ಅದಕ್ಕೇನು ತೊಂದರೆ ಆಗಿಲ್ಲ, ಅದೈತಿ. ಈಗ ಅದಕ್ಕೆ ಹಾಕ್ತೀನಿ. ಒಂದೆರಡು ವಿಡಿಯೋಸ್ ಮತ್ತು ಯಾವ್ದಾಕೈತೋ ಅದಕ್ಕೆ ಹಾಕ್ತೀನಿ. ದಯವಿಟ್ಟು ನೋಡಿರಿ, ಸಹಕರಿಸ್ರಿ ದಯವಿಟ್ಟು. ಅಕಸ್ಮಾತ್ ಏನಾದರೂ ಇವತ್ತು ಮೇಲ್ ಮಾಡ್ತಾ ಇದ್ದೀವಿ, ಯೂಟ್ಯೂಬಿಂದ ಏನು ರಿಪ್ಲೈ ಬರ್ತದೆ ಅಂತ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ಹೊಸ ಚಾನಲ್ ಮಾಡೋದಾಯ್ತು ಅಂದರೆ ನಾನು ನಿಮಗೆ ಖಂಡಿತ ಹೇಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಇವೆಲ್ಲ ಹಳೆ ಚಾನಲ್ಗಳು ನೇಮ್ನು ನಾನು ಇಟ್ಕೊಳಕ್ಕಾಗಲ್ಲ, ಯಾಕಂದ್ರೆ ಅವ್ರು ಕೊಡಲ್ಲ ಇಟ್ಕೊಳಕ್ಕೆ. ಓನರ್ ನಾನೇ ಅಂದರೂ ನನಗೆ ಕೊಡಲ್ಲ ಅವ್ರು ಅದನ್ನು. ದಯವಿಟ್ಟು ಯಾವುದಾದ್ರೂ ಚಾನಲ್ ಕ್ರಿಯೇಟ್ ಮಾಡಿ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಮುಂದೆ ಆ ಚಾನಲ್ಗಳಾಗ ಇವೆಲ್ಲ ವೀಡಿಯೋಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಏನಾಗೈತೆ ಒಟ್ಟು ಗೊತ್ತಾಗೋಲ್ದು. ಯಾರು ಏನು ಆಗ್ತಾಯಿತ್ತು ಅನ್ನೋದೇ ಗೊತ್ತಾಗೋಲ್ತು ನನಗಂತೂ. ಬೆಳಗ್ಗೆಯಿಂದ ಊಟ ಸತಿಗೆ ಮಾಡಿಲ್ಲ ನಾನು. ಯಾಕಂದರೆ ಎಷ್ಟು ಆಸೆ ಪಟ್ಟು ಕಟ್ಟಿ ಬೆಳೆಸಿದಂಥ ಚಾನಲ್ಗಳಿಗೆ ಈ ಥರ ತೊಂದರೆ ಆಗತ್ತೈತಿ. ನನ್ನ ಒಂದು ಟೈಮ್ನಾಗ ನನ್ನ ಕೈ ಹಿಡಿದಂಥ ಚಾನಲ್ಗಳು ಇವೆಲ್ಲ ನಾನು ಭಾಳ ಇಷ್ಟಪಟ್ಟು ಬೆಳೆಸ್ತಂಥದ್ದು. ಈ ಥರ ತೊಂದರೆ ಆಕೈತಿ ಅಂತ ನನಗೆ ಅಂದ್ಕೊಂಡಿದ್ದೇ ಇಲ್ಲ ನಾನು. ಏನೋ ಒಂದು ಗೊತ್ತಾಗವಲ್ತು. ದಯವಿಟ್ಟು ಅಕಸ್ಮಾತ್ ಬೇರೆದು ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್. ಹಿಂದಕ್ಕೊಮ್ಮೆ ಹಿಂಗೆ ತೊಂದರೆ ಆಗೈತೆ ಅಂತ ಹೇಳಿದಾಗ ಒಬ್ಬರೇ ಒಬ್ಬರು ಕಮೆಂಟ್ ಹಾಕಿದರೆ ನಿಮಗೆ ಹಂಗೆ ಆಗ್ಬೇಕು ಅಂತೇಳಿ. ಹಾಗೆಲ್ಲ ಮಾತಾಡಬೇಡ್ರಿ. ಅನ್ನೋದು ಸುಲಭ, ಆದರೆ ಅನ್ನೂನಾಗಿದ್ದವರಿಗೆ ಅದು ಒಂದು ವರ್ಡ್ ಕೇಳಿಸ್ಕೊಳ್ಳೋದೈತಲ್ಲ, ಭಾಳ ಬೇಜಾರಾಕೈತಿ. ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ರೀ. ಸಣ್ಣ ಭಾಳ ಬಡತನದ ಕೀಳು ಇದರಿಂದ ನಾನು ಭಾಳ ನನ್ನ ಪರಿಸ್ಥಿತಿ ಭಾಳ ಕೀಳಾಗಿತ್ತು. ಅಂಥ ಟೈಮ್ನಿಂದನೂ ನಾನು ಯಾರಿಗೂ ಕೆಟ್ಟದ್ದು ಬಯಸಲಿಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಕೊತೇನೆ. ಕಷ್ಟಪಟ್ಟು ಬೆಳೀತಾ ಇದ್ದೀನಿ, ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಆ ಥರ ಮಾತಾಡಬೇಡ್ರಿ. ಕರೆಕ್ಟ್ ಟೈಮಿಗೆ ವಿಡಿಯೋ ಹಾಕಿಲ್ಲ, ನಾನು ಒಪ್ಕೊತೀನಿ. ಅದು ನನಗೆ ನಾನು ಒಂದು ಫ್ಯಾಮ್ಲಿ, ನಮ್ಮ ಮನೆಯೊಳಗೆ ಎಷ್ಟು ಪ್ರಾಬ್ಲಮ್ಸ್ ಅದಾವಂತ ನಿಮಗೆ ಗೊತ್ತಿರಲ್ಲ. ರಾತ್ರಿ 2 ಗಂಟೆವರೆಗೂ ಜಗಳ ಮಾಡಿರ್ತೀವಿ, ಬೆಳಗ್ಗೆನೂ ಇದಾಗಿರ್ತೈತಿ. ನನ್ನ ಗಂಡ ನಂಗೆ ಸಪೋರ್ಟಿವ್ ಆಗಿದ್ದಾರೆ. ಬಟ್ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಎಷ್ಟು ತೊಂದರೆ ಆಗ್ತೈತಿ. ನೀನು ಯಾಕೆ ಇದನ್ನು ಮಾಡ್ತೀಯ ಅಂತ ಜಗಳ ಮಾಡಿ ಬಿಡಿಸ್ತಾ ಇರ್ತಾರೆ. ಅದೆಲ್ಲ ಮತ್ತೆ ಅದು ಬೇಡ. ಈ ಥರ ಬಹಳ ನನಗೆ ಸೋಷಿಯಲ್ ಮೀಡಿಯಾದಾಗ ಕುತ್ಕೊಂಡು ನನ್ನ ಫ್ಯಾಮಿಲಿ ಬಗ್ಗೆ ಹೇಳ್ಕೊಳಕ್ಕೆ ಆಗೋಲ್ತು. ನಂಗೆ ಅದು ಇಷ್ಟ ಇಲ್ಲ. ಅದಕ್ಕೋಸ್ಕರ ಸುಮ್ಮನೆ ಎಲ್ಲ ಟೈಮು ನಾನೇನು ಹಾಕಬಾರ್ದು ಅಂತ ಸೊಕ್ಕಿಂದ ಬಿಟ್ಟಿದ್ದಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನನಗೆ ತೊಂದರೆ ಐತಿ. ಆ ಥರ ಹಾಕದೇ ಇರೋ ಕಾರಣ ಇದ್ದರೆ ಮಾತ್ರ ಬಿಟ್ಟಿರ್ತೀನಿ ಅಷ್ಟೇ. ಪ್ಲೀಸ್ ಹೊಸ ಚಾನಲ್ ಮಾಡಿ ಲಿಂಕ್ ಕೊಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀನ್ಯಾರು? ನೀವ್ಯಾರು? ನಾನ್ ಈ ಮನಿ ಮಗ. ನಾನು ಈ ಮನೆ ಸೊಸಿ. ಸುಸಿ? ನಾನು ಈ ಮನೆ ಸೊಸಿ. ಶಾಂತವತಿ ಐತಲ್ಲ, ಅವರ ಅಣ್ಣನ ಮಗಳು. ನಿಮಗೆ ಗೊತ್ತಿಲ್ಲನ? ಒಂಥರ ಈ ಮನೆಗೆ ಮಹಾರಾಣಿ ಇದ್ದಂಗೆ. ಮತ್ತೆ ನೀನು? ಓಯ್, ನಾನು ಏನ್ ಕಮ್ಮಿಲ್ಲ. ನಾನೇ ಈ ಮನಿ ಯಜಮಾನ, ಮಹಾರಾಜ. ಗೊತ್ತಾ? ಗೊತ್ತಾ? ರಾಜ ಕೊತ್ತಂಬರಿ ಬೀಜ. ನೋಡ ಯಾವಾಗ ಬಂದಿ? ದೊಡ್ಡ ಗೊತ್ತಿಲ್ಲ ನಂಗೆ ಪೋಸ್ ಕೊಡಾತಿಯಲ್ಲ, ನಿನ್ನೆ ಬಂದೆ. ಗೊತ್ತಿತ್ತು, ಹಂಗೆ ತಮಾಷೆ ಮಾಡಿದೆ. ನೀನು ಯಾರಂತ ಕೇಳಿದೆ ನಂಗೆ. ಮತ್ತೆ ನೀನ್ ಅಂದ್ಮೇಲೆ ನಾನು ಅನ್ಬಾರ್ದನ? ಮತ್ತೆ ಅಮೇರಿಕಕ್ಕೆ ಹೋಗೋದು ಯಾವಾಗ? ಹೋಗ್ಬೇಕು ಇನ್ನೊಂದು 4 ದಿನ ಬಿಟ್ಟು. ನೀನು ಎಲ್ಲಿವರೆಗೂ ಬಂತು ಸ್ಟಡೀಸ್? ನಂದು BA ಆಯ್ತು, ಇನ್ನೊಂದು ವರ್ಷ ಬಾಕಿ ಐತಿ, ಮುಗಿಸ್ಬೇಕು. ಓ ಹೌದಾ? ಮತ್ತೆ ಏನ್ ಸಮಾಚಾರ? ಇಲ್ಲಿ ಬಂದ್ಬಿಟ್ಟಿ. ಮತ್ ನಿಮ್ಮ ಅಪ್ಪಗೆ ಹೇಳ್ಬೇಕು ಬೇಡ, ಒಂದ್ ಯಾವ್ದಾರ ಹೊರ ಹುಡುಕಿ ದೌಡ್ ಮದ್ವಿ ಮಾಡಪ್ಪ ಅಂತೇಳಿ. ನನ್ ಮದ್ವಿ ಚಿಂತಿ ನಿಂಗೆ ಯಾಕ? ನೀನ್ ಮದ್ವಿ ಮಾಡ್ಕೋಬೇಕು ಬೇಡ? ನಿಂದೆಲ್ಲ ಓದೋದೇ ಮುಗ್ದತ್ತಲ್ಲ. ನೋಡ್ತಾ ಅದಾರಪ್ಪ. ಆದ್ರೆ ನಮ್ಗೆ ಯಾವ್ದು ಇಷ್ಟನೇ ಆಗ್ವಲ್ತು. ಯಾಕ? ಏನ್ ಮಾಡೋದು ಹೇಳ? ಯಾವ ಹುಡುಗಿಯರು ನಿನ್ನಂಗಿಲ್ಲಲ್ಲ. ನನ್ನಂಗ ತಮಾಷೆ ಮಾಡ್ಬೇಡ, ಸುಮ್ಮನಿರು. ಅಷ್ಟಿದ್ದವನು ಒಂದು ಫೋನಾರ ಮಾಡಿ ಏನ? ನಾನು ಬರಾಕವಲ್ಲ ಅಂದೆ ಗೊತ್ತನ? ಅತ್ತಿ ಫೋರ್ಸಬಲ್ಲಿ ಕರ್ಕೊಂಬಂದಿದ್ದು. ಮತ್ತೆ ಈಗ ನಾನು ಇರಂಗಿಲ್ಲ, ಅಮೇರಿಕಕ್ಕೆ ಹೋಗ್ತೀನಿ. ಮತ್ತೆ ಅವ್ವ ಅಪ್ಪಗೆ ಬೇಜಾರಾಕೈತಲ್ಲ, ನೀನಿದ್ರೆ ಒಂದ್ ಸ್ವಲ್ಪ ಹೆಲ್ಪ್ ಆಕತಿ. ಇರು, ಹಂಗ್ಯಾಕ್ ಮಾಡ್ತೀಯ? ಬಾರಿ ನಿಂದು. ನಾನೇನು ಇಲ್ಲಿದ್ದು ಹೆಲ್ಪ್ ಮಾಡ್ಕೊಂತಿರಕೈತಾ? ಭಾಳ ಅಂದ್ರೆ ನನ್ನ ವಾರ ಇರ್ಬೋದು, 15 ದಿನ ಇರ್ಬೋದು. ಆಮೇಲೆ ನನ್ನ ಮನೆಗೆ ನಾನು ಹೋಗ್ಬೇಕಲ್ಲ. ಆಮೇಲೆ ಹೋಗೋವಂತಿ, ಆಗಾಗ ಬರ್ಕೊಂತ ಹೋಗ್ಕೊಂತಿರು. ಇಲ್ಲಿ ಏನ್ ಅವ್ವ ಒಬ್ಬಕ್ಕೆ ಇರ್ತಾಳ, ಆಕಿಗೂ ಟೈಮ್ ಪಾಸ್ ಆಕತಿ. ಇನ್ನ ನಮ್ ತಂಗಿದ್ ಇನ್ನೊಂದ್ ವರ್ಷ ಇರ್ಬೋದು, ಆಕಿ ಮುಗಿಸ್ಕೊಂಡ್ ಬರ್ತಾಳ. ಅವಾಗ ಆರಾಮಾಗಿ ನಿನ್ ಪಾಡಿಗೆ ನೀನ್ ಇರ್ಬೋದು. ಏನ್ ಈಗ ಸ್ವಲ್ಪ ನಮ್ ತಂಗಿ ನಾನು ಇರಂಗಿಲ್ಲ, ಬರೋದು ಹೋಗೋದು ಮಾಡ್ಕೊಂತಿರು. ಯಾಕ ಬರೋದು ಹೋಗೋದು ಯಾಕೆ ಮಾಡ್ತಿರ್ಬೇಕು? ಆದಷ್ಟು ದೌಡ್ ಒಂದು ಮದುವೆ ಮಾಡ್ಕೊಂಡ್ಬಿಟ್ಟೆ ಅಂದ್ರ ನಿನ್ ಹೆಂಡತಿನ ನೋಡ್ಕೊಂತಾಳ ನಿಮ್ಮಪ್ಪ ನಿಮ್ಮವನ್ನ. ಈಗ ಸದ್ಯಕ್ಕೆ ನೋಡ್ಕೋರೋ ಮರೆ, ಆಮೇಲೆ ಮದ್ವಿ. ಮಾವ ಏನು? ಏನಿಲ್ಲಪ್ಪ,
ಆಮೇಲೆ ಮದ್ವೆ ಅಂದಲ್ಲ ಅದಕ್ಕೆ ನಗು ಬಂತು. ಏನ್ ಮದ್ವೆ? ಅದೇ ಈಗ ಸದ್ಯಕ್ಕೆ ಮದುವೆ ಆಗೋವರೆಗೂ ನಮ್ಮ ಅಪ್ಪನ ಮುಂದೆ ನೋಡ್ಕೋ, ಆಮೇಲೆ ಮದುವೆ ಆಗವಂತಿ ನಿನ್ ಪಾಡಿಗೆ ನೀನು ಅಂದೆ. ನಿಮ್ಮಪ್ಪ ಹೊರ ಹುಡ್ಕೊಂಬಟ್ಟಾರ ಟೈಮ್ ಆಯ್ತಾ ಇಲ್ಲ ನಿಂಗೆ? ಅಯ್ಯೋ ಈ ಮಾವ ಹಿಂಗಂತಾನಲ್ಲ. ಹೋಗ್ಲಿ ಬಿಡು, ನಮ್ಮ ಅತ್ತಿಗೆ ಹೇಳಿದೆ ನಾನು ಬರಲ್ಲ ಅಂತ. ಸುಮ್ಮನೆ ಏನೇನೋ ತನ್ನ ಮನಸ್ಸಿನಾಗ ಆಸೆ ಇಟ್ಕೊಂಡು ನನ್ನ ಕರೆಸಿದ್ಲು. ಈ ಮಾವನ ಮಾತು ಕೇಳಿದ್ರೆ ಅವನ ಮನಸ್ಸಿನಾಗ ನನ್ನ ಬಗ್ಗೆ ಯಾವ ಫೀಲಿಂಗು ಇಲ್ಲ ಅನ್ನಿಸ್ತೈತಪ್ಪ. ಥು. ಏನ್ ಯೋಚನೆ ಮಾಡತ್ತಿ? ಇಲ್ಲ, ಏನು ಯೋಚನೆ ಮಾಡತ್ತಿಲ್ಲ. ಅಂದಂಗ ಮಾವ, ಅಲ್ಲಿ ಏನು ಕೆಲಸ ಮಾಡೋದು ನೀನು ಅಮೇರಿಕದಾಗ? ಏಯ್, ಅಮೇರಿಕಾ ಅಲ್ಲ, ರಷ್ಯಾಕ್ ಹೊಂಟಿರೋದ್ ನಾನು. ರಷ್ಯಾನ ಅಮೇರಿಕಾನ ನಂಗೇನು ಗೊತ್ತಪ್ಪ, ನಾನೇ ನೋಡಿನ. ಹೋಗ್ಲಿ ಬಿಡು, ಒಟ್ಟಿಗೆ ಅಲ್ಲಿ ಏನು ಕೆಲಸ ಮಾಡ್ತಾ ಇರೋದ? ಅಲ್ಲಿ ನಂದು ಬ್ಯಾಂಕ್ನ ಕೆಲಸ. ಅಲ್ಲೆಲ್ಲ ನಿಂಗೆ ಅದೇ ಪೂರ್ತಿ ಹೇಳಿದ್ರೆ ಗೊತ್ತಾಗಲ್ಲ. ಅಲ್ಲಿ ಹೋದ್ಮೇಲೆ ನಾನು ಹೇಳ್ತೀನಿ. ನಾನು ಮಾಡಿದ್ ಕಾಮರ್ಸ್ ಅಲ್ಲ. ಓ, ಕಾಮರ್ಸ್ ಮಾಡಿದ್ರೆ ಇಷ್ಟಿಷ್ಟು ದೂರ ಹೋಗಿ ಕೆಲಸ ಮಾಡ್ಬೋದಿತ್ತಾ? ಮಾಡ್ಬೋದಿತ್ತು. ಅಲ್ಲ, ಈಗೂ ನಿನ್ನ ಇದ್ರೊಳಗೂ ನೀನು ಹೋಗ್ಬೋದು, ಆದ್ರೆ ನಂಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಹೋಗ್ಲಿ ಬಿಡು, ನಾನು ನಮ್ಮಪ್ಪ ನಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. ಮದುವೆಗೆ ಹೋದ್ರೆ ಬೆಳಗ್ಗೆ ಹೋಗೋ ಬೇಕಂದಾಗ ತಕ್ಷಣಕ್ಕೆ ಬಂದು ನೋಡ್ಬೋದು. ಈಗ ನೀನು ಹೋಗಿ ಅದು ಯಾವ್ದೋ ಊರಾಗ ಕುಂದಿರ್ತಿ, ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಎಷ್ಟೊತ್ತು ಬೇಕೋ ಏನೋ. ಅಲ್ಲಿಂದ ಇಲ್ಲಿಗೆ ಬರಾಕ ಫ್ಲೈಟ್ ಚಾರ್ಜ್ ಒಂದು 50,000 ರೂಪಾಯಿ ಇರ್ಬೇಕು ಒಂದ್ ಹೊತ್ತು ಬಂದ್ ಹೋಗಾಕ. 50,000-60,000ನಾ? ಅಯ್ಯೋಯಪ್ಪ, ಹಂಗಾರೆ ನೀ ದುಡ್ದಿದ್ ಪಗಾರ ಪೂರ್ತಿ ಅಡ್ಡಾಡಕ್ ಟಿಕೆಟಿಗೆ ಕೊಡ್ಬೇಕು. ಹೌದಲ್ಲ, ಅಷ್ಟು ತುಟ್ಟಿನ? ಇಲ್ಲವಾ, ತುಟ್ಟಿನ ಅಂತಂದ್ರೆ ನನ್ನ ಪಗಾರನು ಅಷ್ಟೇ ಇರ್ತತವ. ಅದ್ ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಲಕ್ಷಗಟ್ಲೆ ಇರ್ತದ ಪಗಾರ, ಗೊತ್ತಾ? ಏನಪ್ಪ ಅಂದಂಗ, ಪಾಪ ನಿಮ್ಮ ಮಾವನ ಮಗಳು ಬಂದಾಳ, ಆಕಿನ ಕರ್ಕೊಂಡು ಎಲ್ಲರೂ ಹೊರಗೆ ಹೋಗ್ಬಾರ್ಲಾ? ಎಲ್ಲಿ ಹೋಗ್ಲಿ? ಎಲ್ಲರೂ ಹೊರಗೆ ಅಡ್ಡಾಡ್ಸ್ಕೊಂಬ. ಪಾಪ ಆಕಿಗೂ ಬೇಸರಾಗಿರ್ತೈತಲ್ಲ ಮನ್ಯಾಗ ಇದ್ದು. ಹೌದಾ? ಬ್ಯಾಸರಾಗಿರ್ತದ ಮನ್ಯಾಗ ಇದ್ದು ಅಂದ್ರೆ ನಾನು ಏನ್ ಮಾಡ್ಲವಾ? ನಿಂದೊಂದು ಕತಿ ಆತಾಗ. ಸರಿ ಆತು. ಬೇಕಾದ್ರೆ ಇಲ್ಲೇ ಸಂಜಿಕ ಮಠದ ಹತ್ರ ಹೋಗಿ ಎಲ್ಲರೂ ನಮಸ್ಕಾರ ಮಾಡಿ ಪಾನಿಪುರಿ ತಿಂದು ಬರೋಣ, ಏನಂತಿ? ಸುಮ್ಮನೆ ಇಲ್ಲ, ಮಠದ ಹತ್ರ ಪಾನಿಪುರಿ ತಿಂದು ಬರ್ತಾನಂತ. ಈ ಹುಬ್ಬಳ್ಯಾಗ ಮೊನ್ನೆ ಸಲ ಸೀರೆ ತರಕ್ ಹೋದಾಗ ದೊಡ್ಡ ಅದು ಎಂತೆಂಥದ ಮಾಲ್ ಆಗ್ಯಾವಂತಲ್ಲ, ಒಂದಿಟ್ಟು ಕರ್ಕೊಂಡು ಹೋಗಿ ಬಾ. ಹಂಗ್ಯಾಕ್ ಮಾಡ್ತಿ? ಆಯ್ತು, ಕರ್ಕೊಂಡು ಹೋಗ್ಬರ್ತೀನಿ. ಆಕಿನ ಒಬ್ಬಕಿನ ಕರ್ಕೊಂಡು ಹೋಗ್ಲಿ, ನೀವು ಬಂದ್ಬಿಡ್ರಿ. ಬೇಡ ಬೇಡ, ಆಕಿನ ಒಬ್ಬಕಿನ ಕರ್ಕೊಂಡು ಹೋಗಿ ಪಾಪ. ಸರಿ, ಸಂಜಿಕ ತಯಾರಾಗಿರು, ಹೋಗಿ ಬರೋಣಂತ. ಆಯ್ತು. ಅವ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ಬರ್ತೀನಿ, ನನ್ನ ದೋಸ್ತನ ಮನೆಗೆ. ಹೋಗ್ಬಾರಪ್ಪ. ಸಂಗೀತ, ಒಂಚೂರು ಚಾ ಮಾಡವಾ? ಹ್ಞೂ ಮಾವ. ಶಾಂತ, ಏನ್ ಮಾಡಕತ್ತಿ ನೀನು? ನಾನೇನ್ ಮಾಡತ್ತೀನ್ರಿ? ಏನ್ ಮಾಡತ್ತಿ ಅಂತ ಗೊತ್ತಿಲ್ಲ ನಿಂಗ? ಅಲ್ಲ, ಯಾಕ ಅಲ್ಲ, ಅವ್ರಿಬ್ರನ್ನ ಅಡ್ಡಾಡ್ಕೊಂಬ ಅಂತ ಯಾಕೆ ಕಳ್ಸಾತಿ? ಪಾಪ ಮನ್ಯಾಗ ಕುಂತ್ ಬೇಜಾರಾಗಲ್ಲನ, ಅದಕ್ಕೆ ಅಡ್ಡಾಡ್ಕೊಂಬರ್ಲಿ ಅಂತ ಕಳ್ಸಾತಿದ್ದೆ. ನಿಮ್ದೊಂದು ಕತಿ ಆತಾಗ ಏನಾತಿ ಕಳ್ಸಿದ್ರ? ನೋಡು ಶಾಂತ, ನಾ ಏನು ಸಣ್ಣ ಹುಡುಗಲ್ಲ, ನಂಗೇನು ಅಷ್ಟು ತಿಳಿಯಂಗಿಲ್ಲ ಅಂತನೂ ತಿಳ್ಕೊಬೇಡ. ಅವ್ರಿಬ್ರನ್ನ ಎದಕ್ಕೆ ಕಳ್ಸತ್ತಿ? ನೀನ್ ತಲೆಯಾಗ ಏನು ಓಡಾಕತ್ತೈತಿ? ಏನಂದ್ರ ರೀ, ನಮ್ಮ ಅಣ್ಣನ ಮಗಳನ್ನೇ ನಮ್ಮ ಮನೆಗೆ ತಗೊಳನ್ರಿ, ಏನಂತೀರಿ? ಅಲ್ಲ, ನಮ್ಮ ತಂಗಿ ಮಕ್ಕಳು ಇಬ್ಬರನ್ನು ಕೈ ಬಿಟ್ಟಿಲ್ಲ ನಾವು. ಬೇಡ ಅಂತಿದ್ದಕ್ಕೆ ಅವ್ರಿಬ್ರು ಜಗಳ ಮಾಡ್ಕೊಂಡು ಹೋಗ್ಲಿಲ್ಲ. ನೀನ್ ನೋಡಿದ್ರೆ ನಿಮ್ಮ ಅಣ್ಣನ ಮಗಳನ್ನ ತಗೊಳ್ಳೋಣ ಅಂತೀಯಲ್ಲ, ಈಗ ಇವ್ರಿಬ್ರಿಗೆ ಸಿಟ್ಟು ಬರಂಗಿಲ್ಲ? ಅಲ್ಲ ರೀ, ನಾವು ತಗೊಳ್ಳೋದು ಅಂತಂತಲ್ಲ, ನಿಮ್ದೊಂದು ಕತಿ ಆತಾಗ. ನಿಜ ಹೇಳ್ಬೇಕು ಅಂತಂದ್ರೆ ಇದು ನನ್ನ ಮಗನೇ ಅಲ್ಲನ, ಅವ್ರನ್ನ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ಹೇಳಿದ್ದ. ಈಗ ನನ್ನ ಮಗಗೆ ಈಕಿಮೆ ಪ್ರೀತಿ ಇತ್ತಂದ್ರೆ ಇವನೇ ಮಾಡ್ಕೊಲಿ, ಇವನು ಬೇಡ ಅಂದ್ರೆ ಮುಗೀತಪ್ಪ. ನಾನು ಮತ್ತೇನು ಕೇಳಕ್ ಹೋಗಲ್ಲ. ಮತ್ತು ಅವನಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಯಾಕೆ ಕೇಳಲಿ? ಅವ್ನಿಗೆ ಇಷ್ಟ ಇಲ್ಲ ಅಂದ್ರೆ ನಾನು ಕೇಳಲ್ಲ. ಆದರೆ ನಾನು ಏನು ಹೇಳತ್ತೀನಿ ಅಂದ್ರೆ ಅವ್ನಿಗೆ ಇಷ್ಟ ಇದ್ರೆ ಮಾಡ್ಕೊಲಿ, ಹೌದಿಲ್ಲ? ಯಾವಕ್ಕೆ ಏನು ಯಾರ ಬಂದು ಇದಾಗೋದ್ಕಿಂತ ಇವರಿಬ್ಬರೇ ಮಾಡ್ಕೊಂಡ್ರೆ ನಂಗೆ ನಾಳೆ ಸಾಯಂಕಾಲಕ್ಕೆ ವಯಸ್ಸಾದ ಕಾಲಕ್ಕೆ ರೊಟ್ಟಿ ಮಾಡಿ ಬಿಸಿ ಕೊಡ್ತಾಳೆ ಕೈಯಾಗ ನನಗೆ ನಿಮಗೆ. ಏನು ಅದೇ ಯಾವಕ್ಕಿನಾರತ್ತ ಅಂದ್ರೆ ಸ್ವಾಟಿ ತಿವಿತಾಳ, ಇಲ್ಲ ಗಂಡನ ಮೇಲೆ ಹತ್ಕೊಂಡು ಹೋಗಿ ಬೇರೆ ದೇಶದಾಗ ಕುಂದಿರ್ತಾಳೆ. ಎಷ್ಟೇ ಆದರೂ ನಮ್ಮ ಕಳ್ಳು ಬಳ್ಳಿ ಅನ್ನೋದು ಇರ್ಬೇಕ್ರಿ. ಏನಿರ್ಬೇಕು ಏನಪ್ಪ, ನೀ ಅಂತಿ ಇರ್ಬೇಕು ಅಂತೇಳಿ. ಆದರೆ ಯಾಕೋ ನನಗೆ ಮನಸ್ಸೇ ಒಪ್ಪುವಲ್ತು. ಬೇಡ, ಈ ಸಂಬಂಧದಾಗ ತಗೊಳ್ಳೋ ವಿಷಯನೇ ಬೇಡ. ಮೊದಲು ನೀನು ನಿಮ್ಮ ಅಣ್ಣನ ಮಗಳನ್ನ ಮನೆಗೆ ಕಳಿಸು. ಏನು ಯಾವ ಸಂಜೆ ಕಡ್ಡಾಡಕ್ಕೆ ಹೋಗೋದೇನು ಬೇಕಾಗಿಲ್ಲ. ನಮ್ಮ ಇಬ್ಬರು ತಂಗಿಯಾರ ಮಕ್ಕಳು ನಾವು ತೊಗೊಂಡಿಲ್ಲ, ಬೇಡ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಬೇಜಾರಾಗೈತಿ. ಈಗ ನಿಮ್ಮ ಅಣ್ಣನ ಮಗಳು ತೊಗೊಂಡು ಅವ್ರ ಮನಸ್ಸಿಗೆ ನೋವು ಮಾಡಕ್ಕೆ ನಾ ತಯಾರಿಲ್ಲ. ಏನು ಬಿಟ್ಟರೆ ಬೇಡ, ಸಂಬಂಧದೊಳಗೆ ಬೇಡ. ಏನು ನಾ ಹೇಳೋದು ಅರ್ಥ ಮಾಡ್ಕೋ ಶಾಂತ. ಒಂದ್ಸಲ ಹೇಳೇನಿ, ಮೊದ್ಲು ಆಕಿನ ಊರಿಗೆ ಕಳಿಸು. ಅಲ್ಲ ಆತು, ದಿಢೀರ್ ಅಂತ ಒಂದು ವಾರ 15 ದಿನ ಇರುವಂತೆ ಅಂತ ಕರ್ಕೊಂಬಂದು ಈಗ ನಾವು ಊರಿಗೆ ಕಳಿಸಿದ್ರೆ ಬೇಜಾರಾಗಲ್ಲ? ನಮ್ಮ ಅಣ್ಣ ಯಾಕಂತ ಕೇಳಲ್ಲ? ಸ್ವಲ್ಪ ಸುಮ್ಮನೆ ಇರ್ರಿ. ಈಗ ಬಂದಾಳ, ಇದ್ದು ಹೋಗ್ಲಿ. ಇಷ್ಟಕ್ಕೆ ಇವನ ಒಂದು 4 ದಿನ ಕೂರ್ಗೋಕನ, ಆಮೇಲೆ ಎಷ್ಟು ದಿನ ಇದ್ರೇನು ನಿಮ್ದೊಂದು ತಗ ಹೋಗಿ ಬರಲಿ, ಅಡ್ಡಾಡ್ಲಿ. ನಾನು ನನ್ನ ಮಗನ ಕೇಳ್ತೀನಿ, ಇಷ್ಟ ಆಯ್ತಾ ಅಂತೇಳಿ. ಹ್ಞೂ ಅಂದ್ರೆ ಮಾಡ್ಕೊಳ್ಳಿ, ಬೇಡ ಅಂದ್ರೆ ಬಿಡ್ಲಿ. ಮತ್ತು ನೀನು ನಿಂದು ಬಿಡಬೇಡ, ಏನು ಹಠಾನ.
ಆ ಹುಡುಗಿ ಮನಸ್ಸಿನಾಗ ಇಲ್ಲಬಾರದು ಏನಾರ ಆಸೆ ಹುಟ್ಕೊಂತು ನಾಳೆ ನೀನ ಅನ್ಭವಿಸ್ಬೇಕಾಕತಿ, ವಿಚಾರ ಮಾಡ. ಏನ ಆತು ಸರಿ. ಅಯ್ಯೋ ದೇವ್ರೆ, ಇವ್ರೇನು ಹಿಂಗೆ ಅಂದ್ಬಿಟ್ರಲ್ಲ. ನಾನು ಹಂಗಾರೆ ಏನು ಮಾಡಲಿ? ಅತ್ತೆ, ಮಾವೆಲೆ ಸಕ್ಕರೆ ಎಷ್ಟು ಹಾಕ್ಬೇಕು ಏನು ಗೊತ್ತೋ ಇಲ್ಲ. ಅದು ಯಾರ ಬಂದಿದ್ರು ಕರ್ಯಾಕ, ಹಾಗಾಗಿ ಅವಸರಲ್ಲೇ ಹೋದ ನಿಮ್ಮ ಮಾವ. ಚಾಗಿ ಏನು ಮಾಡಬೇಡ ತಗೋ, ಮತ್ತೆ ಯಾಕ ಅಂದಂಗ ಸಂಗೀತ ಏನಾರ ಅಂದನ ನಿಮ್ಮ ಮಾವ? ಯಾರು, ಸಣ್ಣವರ ದೊಡ್ಡವರ? ನನ್ನ ಮಗ. ಹೋಗತ್ತಿ, ನೀನು ನೋಡಿದ್ರೆ ಮದುವೆ ಆಗವಂತಿ ಅಂತ ಕರ್ಸಿದಿ, ಆದರೆ ನಾ ಬೇಡ ಅನ್ನೇ ಇಲ್ಲ ನಿಂಗೆ. ಹೇಳಿದ್ರು ಕೇಳಂಗಿಲ್ಲ ನೀನು. ಮಾವಾಗ ನೋಡಿದ್ರೆ ನನ್ನ ಬಗ್ಗೆ ಆ ಥರ ಏನು ಇದ್ದಂಗೆ ಇಲ್ಲ. ಎಷ್ಟು ಕರೆಕ್ಟಾಗಿ ಹೇಳ್ತಾನೆ, ಮಾತಾಡ್ತಾನೆ. ನಿಮ್ಮ ಅಪ್ಪಗೆ ಒಂದು ಒಳ್ಳೆ ಹೊರ ಹುಡ್ಕಕ್ಕೆ ಹೇಳು, ಮಾಡು, ನೋಡ್ಕೋ ಅಂತೇಳಿ. ಅವ್ನಿಗೆ ಇಷ್ಟ ಇದ್ದಿದ್ರೆ ಅವ್ನು ಹಂಗೆ ಅಂತಿದ್ನ. ಹೋಗತ್ತೆ, ನೀ ಸುಮ್ಮನೆ ವೇಸ್ಟ್ ಇಲ್ಲಿ ಕರ್ಸಿದ್ದು. ನಾನಂತರೂ ತಲೆ ಕೆಡಿಸ್ಕೊಳಲ್ಲಪ್ಪ ಈ ವಿಚಾರವಾಗಿ. 4 ದಿನ ಇದ್ದು ಹೋಕ್ಕೇನೆ ನಾನು ಅಷ್ಟೇ. ಮಾವ ಹೋದ್ಮೇಲೆ ನಾನು ಹೋಗ್ತೀನಿ. ಏನು ಹೋಗ್ಲಿ ಬಿಡ, ಹಂಗೆ ಏನೋ ಮಾತಾಡಕತ್ತಿರ್ಬೇಕ. ಹೋಗ್ಲಿ ಬಿಡ, ಸಂಜಿಕ ಒಂದು ಜೋಡಿ ಹೊರಗೆ ಹೋಗ. ಏನು ಸರಿ, ಹೋ ನಿಂದೇನಾರ ಕೆಲಸ ಇದ್ರೆ ಮಾಡ್ಕೋ. ಕೆಲ್ಸ ಏನೈತಿ? ಅರ್ಬಿ ಹೋಗ್ದಾಕ್ಲೆ? ಎಲ್ಲಿಟ್ಟಿ ಅರ್ಬಿ? ಅಲ್ಲಿ ಹಿಂದೆ ಹಿತ್ತಲಾಗದಾವ ನೋಡು. ಆಯ್ತು.